ಬಿಸಿ ಅನ್ನಕ್ಕೆ ರುಚಿ ರುಚಿಯಾಗಿರುವಂತಹ ಒಂದು ಖಾರದ ಗೊಜ್ಜಿನೊಟ್ಟಿಗೆ ನಾನು ಇವತ್ತು ಬಂದಿದ್ದೇನೆ. ಅನ್ನ ಸಾರು ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ. ತುಂಬ ಸುಲಭ ಇದೆ. ಅನ್ನದೊಟ್ಟಿಗೆ ಅಷ್ಟೇ ಅಲ್ಲದೆ ರೊಟ್ಟಿ ಚಪಾತಿ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ರುಚಿಯಾಗಿರುವಂತಹ ಈ ಬದನೆಕಾಯಿಯ ಗೊಜ್ಜು ಮಾಡೋದು ಹೇಗೆ ನೋಡೋಣ ಬನ್ನಿ. ಇಲ್ಲಿ ನಾನು 4 ಬದನೆಕಾಯಿ ತೊಗೊಂಡಿದ್ದೀನಿ. ಈ ರೀತಿಯ ಬದನೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇದನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೋತಾ ಇದ್ದೀನಿ. ರುಬ್ಲಿಕ್ಕಿದೆ, ಹಾಗಾಗಿ ತುಂಬ ಸಣ್ಣದಾಗಿ ಏನು ಹೆಚ್ಚಬೇಕಂತ ಏನಿಲ್ಲ. ದೊಡ್ಡ ದೊಡ್ಡ ಹೋಳು ಮಾಡಿದರೆ ಆಯಿತು. ಬಾಣಲೆಗೆ 1 ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಬೇಕಾದರೆ ಇಲ್ಲಿ ಹಾಕ್ಬೋದು. ಎಣ್ಣೆ ಬಿಸಿ ಆದಮೇಲೆ 1.5 ಚಮಚದಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1.5 ಚಮಚದಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರುವಂತಹ 5 ಬದನೆಕಾಯಿಗೆ ಇದು ಹದವಾಗಿರುತ್ತೆ. ನೀವು ಬದನೆಕಾಯಿ ಜಾಸ್ತಿ ತೊಗೊಂಡ್ರೆ ಈ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಖಾರಕ್ಕೆ 3-4 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಬೇಳೆಗಳು ಹೊಂಬಣ್ಣ ಬರೋ ತನಕ ಇದನ್ನು ಹುರಿಬೇಕು. ನೋಡಿ, ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಇದನ್ನು ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಇಲ್ಲಿ ನಿಮಗೆ ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಒಗ್ಗರಣೆಗೆ 4-5 ಇಸಲು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು. ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಈಗ ಅದೇ ಬಾಣಲೆಗೆ ಹೆಚ್ಚಿಟ್ಟಂತಹ ಬದನೆಕಾಯಿಯ ಹೋಳುಗಳನ್ನೆಲ್ಲ ಸೇರಿಸಿ 1/2 ಚಮಚದಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ 1 ನಿಮಿಷ ಹುರ್ಕೊಳ್ಳಿ. ಬದನೆಕಾಯಿ ಬೇಯಬೇಕು. ಇಲ್ಲಿ ನಮಗೆ ಹಸಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಬದನೆಕಾಯಿನ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ತೇನೆ. ಒಗ್ಗರಣೆಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬದನೆಕಾಯಿನ ಬೇಯಿಸ್ಕೊಳ್ತೀನಿ. ನೋಡಿ, ಬದನೆಕಾಯಿ ಹದವಾಗಿ ಚೆನ್ನಾಗಿ ಬೆಂದಿದೆ. ನೀರೆಲ್ಲ ಆರಿದೆ, ನೀರಿನ ಅಂಶ ಇರೋದು ಬೇಡ. ಇಷ್ಟ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತವಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಹುರಿಯೋದು ಬೇಡ. ಆ ಬಿಸಿ ಬಾಣಲೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಅದು ಘಮ ಚೆನ್ನಾಗಿರುತ್ತೆ. ಹಾಗಾಗಿ ತುಂಬ ಬೇಯಿಸೋದು ಬೇಡ. ಇದು ಪೂರ್ತಿಯಾಗಿ ತಣ್ಣಗಾದಮೇಲೆ ಹುರಿದಂತಹ ಮಸಾಲೆ ಪುಡಿಯೊಟ್ಟಿಗೆ ನಾವು ಬೇಯಿಸಿದಂತಹ ಬದನೆಕಾಯಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಜಸ್ಟ್ 1-2 ಪಲ್ಸ್ ತಿರುಗಿಸ್ಕೊಂಡ್ರೆ ಆಯಿತು. ಸ್ವಲ್ಪ ತರಿಯಾಗಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಇವಾಗ ಅದೇ ಬಾಣಲೆಗೆ ಮತ್ತೆ 1-2 ಚಮಚದಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 1/2 ಚಮಚ ಸಾಸಿವೆ ಹಾಕ್ತಾಯಿದ್ದೇನೆ, ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೇನೆ. ಇಲ್ಲಿ ಒಳ್ಳೆ ಪರಿಮಳದ ಇಂಗನ್ನು ಹಾಕಿದ್ದೇನೆ. ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಇಂಗಿನ ಬದಲಾಗಿ ನಾನು ಆಗಲೇ ಹೇಳಿದ ಹಾಗೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೋಬೋದು. ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿದಂತಹ ಗೊಜ್ಜನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಬಿಟ್ಕೊಳ್ಳೋ ತನಕ ಹುರಿದಿಟ್ಕೊಂಡ್ರೆ 1-2 ದಿನ ಇದು ಹಾಳಾಗೋದಿಲ್ಲ. ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಅಥವಾ ಪಚ್ಚಡಿ ಆಂಧ್ರ ಶೈಲಿಯಲ್ಲಿ ತಯಾರಾಯಿತು. ಬದನೆಕಾಯಿ ಅಲ್ಲದೆ ಹೀರೆಕಾಯಿಲೂ ಸಹ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇನ್ಯಾಕೆ ತಡ, ತುಂಬ ಸುಲಭ ಇದೆ. ಅನ್ನ ಮಾಡ್ಕೊಳ್ಳೋದು, ನಂತರ ಗೊಜ್ಜು ಹಾಕ್ಕೊಳ್ಳೋದು, ತುಪ್ಪ ಹಾಕ್ಕೊಂಡು ಊಟ ಮಾಡಿ. ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬಾರ್ದು. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.